ಹಾಯ್ ಹಲೋ ಎಲ್ರಿಗೂ ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ 5G ಫೋನ್ ಇರುತ್ತೆ, ಆದರೂ ನಿಮಗೆ 5G ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇರಲ್ಲ. ನೀವು ಏನೇ ಸೆಟ್ಟಿಂಗ್ಸ್ನ ಅಂದರೆ ನೆಟ್ವರ್ಕ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಂಡು ನೀವು 5G ನೆಟ್ವರ್ಕ್ನ ಎನೇಬಲ್ ಮಾಡಿಕೊಂಡ್ರೂ ಕೂಡ ಮೊಬೈಲ್ ಸೆಟ್ಟಿಂಗಲ್ಲಿ ಆದರೂ ನಿಮಗೆ 5G ಸಿಗ್ನಲ್ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಇದಕ್ಕೆ ಮತ್ತೊಂದು ಕಾರಣ ಏನಾಗಿರ್ಬೋದು ಅಂದರೆ ನಿಮ್ಮ ಸಿಮ್ ಕಾರ್ಡ್ ಹಳೆಯದಾಗಿರ್ಬೋದು. ನಿಮ್ಮ ಹತ್ರ ಇರೋ ಹಳೆ 4G ಸಿಮ್ನ ನೀವು 5G ಸಿಮ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು 5G ನೆಟ್ವರ್ಕ್ನ ತುಂಬ ಚೆನ್ನಾಗಿ ಪಡಿಬೋದು. 5G ಸಿಮ್ ಅಂತಂದರೆ ನೋಡಿ ಈ ಥರ ಇರುತ್ತೆ ಪೌಚು. ಇದರೊಳಗಡೆ ಒಂದು ಸಿಮ್ ಕಾರ್ಡ್ನ ಕೊಡ್ತಾರೆ, ಅದು 5G ಪ್ಲಸ್ಗೆ ಎನೇಬಲ್ ಆಗಿರುತ್ತೆ. ಅಂದರೆ ನಿಮಗೆ ಇಂಟರ್ನೆಟ್ ತುಂಬ ಸ್ಪೀಡಾಗಿ ತುಂಬ ಚೆನ್ನಾಗಿ 5G ನೆಟ್ವರ್ಕಲ್ಲಿ ಸಿಗುತ್ತೆ. ಸೊ ಬನ್ನಿ ಸಿಮ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಏರ್ಟೆಲ್ 5G ಪ್ಲಸ್ ಅಂತ ಬರೋದಿರುತ್ತೆ. ಇದು 5G ಸಿಮ್. ಆ್ಯಕ್ಚುಲಿ ನಿಮ್ಮ ಹತ್ರ ಇರೋ ಫೋನು 5G ಫೋನ್ ಆಗಿದ್ದು ನೀವೇನಾದರೂ ನೆಟ್ವರ್ಕ್ಗೋಸ್ಕರ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹಳೆ ಸಿಮ್ನ ಇದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಒಂದು 3 hours ಟೈಮ್ ತಗೋತಾರೆ ಅಪ್ಗ್ರೇಡ್ ಮಾಡೋದಕ್ಕೆ. ಅಂದರೆ ನಿಮಗೆ ಇವೊಂದು ಹೊಸ ಸಿಮ್ನ ಕೊಡ್ತಾರೆ, ಹಳೆ ಸಿಮ್ಮು ಆ್ಯಕ್ಟಿವೇಷನಲ್ಲೇ ಇರುತ್ತೆ. ಯಾವಾಗ ನಿಮಗೆ ಹೊಸ ಸಿಮ್ ಆ್ಯಕ್ಟಿವೇಟ್ ಆಗುತ್ತೋ ಆವಾಗ ಹಳೆ ಸಿಮ್ಮಲ್ಲಿ ಸಿಗ್ನಲ್ಸ್ ಹೋಗುತ್ತೆ. ಆ ಸಿಗ್ನಲ್ ಹೋದ ಸಂದರ್ಭದಲ್ಲಿ ನೀವು ಹೊಸ ಒಂದು 5G ಸಿಮ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಇನ್ನೊಂದೇನಪ್ಪ ಡಿಸ್ಅಡ್ವಾಂಟೇಜ್ ಅಂದರೆ ಈ ಹಳೆ ಪ್ಯಾಕ್ ಏನಿರುತ್ತೋ ಅದು ಕ್ಯಾರಿ ಫಾರ್ವರ್ಡ್ ಆಗದೇ ಇರಬಹುದು. ನೀವು ಮತ್ತೆ ಈ ಒಂದು ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ಬೇಕಾಗಿ ಬರಬಹುದು, ಅದೊಂದು. ಮತ್ತು ಈ ಒಂದು ಸಿಮ್ಗೆ ಒಂದು 100 ರೂಪೀಸ್ವರೆಗೂ ಚಾರ್ಜಸ್ ಮಾಡ್ತಾರೆ ಒಂದು ಹೊಸ ಒಂದು 5G ಪ್ಲಸ್ ಸಿಮ್ಗೆ. ನೀವು ಇದನ್ನು ಹಾಕ್ಕೊಂಡು ಆದಷ್ಟು ಮೊಬೈಲ್ನ ಸಿಮ್ ಸ್ಲಾಟಲ್ಲಿ ಫಸ್ಟ್ 1 ಸೆಕೆಂಡ್ 1 ಅಂತ ಸಿಮ್ 1 ಸಿಮ್ 2 ಏನು ಸ್ಲಾಟ್ ಇರುತ್ತೆ ನೀವು ಆದಷ್ಟು ಮೊದಲನೇ ಸಿಮ್ ಸ್ಲಾಟ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, 5G ಪ್ಯಾಕ್ಸ್ ಹಾಕ್ಕೊಂಡಿರ್ತೀರ ಬಟ್ ನಿಮಗೆ 5G ನೆಟ್ವರ್ಕ್ ಸಿಗ್ತಾ ಇರಲ್ಲ ಅಂತ ಅಂದರೆ ಅವರು ಈ ಒಂದು ಸಿಮ್ ಅಪ್ಗ್ರೇಡೇಷನ್ನ ಮಾಡ್ಕೋಬೋದು. ಹತ್ತಿರದ ಏರ್ಟೆಲ್ ಆಫೀಸ್ಗೆ ಹೋಗಿ. ಸೊ ಇದಾಗಿತ್ತು ಏರ್ಟೆಲ್ 5G ಸಿಮ್ನ ಬಗೆಗಿನ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.